ಸಂಗಣ್ಣ ಕರಡಿಯವರು ಬಿಜೆಪಿಯನ್ನ ತ್ಯಜಿಸಿ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಸಂಗಣ್ಣ ಕರಡಿ ಕಾಂಗ್ರೆಸ್ಗೆ ಹೋದ ತಕ್ಷಣ ಲಿಂಗಾಯತ ಮತ ಒಡೆದು ಹೋಗಲ್ಲ, ಕೊಪ್ಪಳದಲ್ಲೂ ಕೂಡ ನಾವೇ ಗೆಲ್ತೇವೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಾಡಿದ್ದು ನಾನು ಹಾವೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸುತ್ತೇನೆ. ನಾಮಪತ್ರ ಸಲ್ಲಿಕೆಗೆ 8 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ. ಗದಗದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಬಿಜೆಪಿಗೆ ನಷ್ಟ ಆಗಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ನಾವು ಎಲ್ಲ 8 ಕ್ಷೇತ್ರಕ್ಕೆ ಕರೆ ಕೊಟ್ಟಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ಬರಕ್ಕೆ ಹೇಳಿದ್ದೇವೆ. ಪದಾಧಿಕಾರಿಗಳು ಕಾರ್ಯಕರ್ತರಿಗೆಲ್ಲ ಬರಕ್ಕೆ ಹೇಳಿದ್ದೇವೆ. ಸಾವಿರಾರು ಜನ ಬರ್ತಾರೆ. ಸಾವಿರಾರು ಅಂದ್ರೆ ಅದು ಏನು ಜನಸಾಗರ ಇರ್ತದೆ ಅಷ್ಟೇ. ನಾನು ಅದನ್ನೆಲ್ಲ ಕೌಂಟ್ ಮಾಡಕ್ಕೆ ಹೋಗಲ್ಲ. ಯಡಿಯೂರಪ್ಪರು ಬರ್ತಾರೆ, ಆಮೇಲೆ ಬಸವರಾಜ ಬರೀತಿ ಬರ್ತಾರೆ, ಅಶೋಕ್ ಅವರು ಬರ್ತಾರೆ, ಮುರುಗೇಶ್ ನಿರಾಣಿಯವರು ಬರ್ತಾರೆ, ಎಲ್ಲ ಬರ್ತಾರೆ. ನಾವು ಭಾಳ ಪ್ರಯತ್ನ ಮಾಡಿದ್ವಿ, ಬೆಂಗಳೂರಲ್ಲಿ ಕರೆಸಿ ಮಾತಾಡಿದ್ವಿ, ಸೇರಲ್ಲ ಅಂತ ಹೇಳಿದರು. ನಿಜವಾಗ್ಲೂ ದುರದೃಷ್ಟಕರ. ಒಳ್ಳೆಯ ನಾಯಕರವರು, ಅವ್ರಿಗೆ ಟಿಕೆಟ್ ಕೊಡಲಿಕ್ಕೆ ಬೇಜಾರಾಗಿದೆ. ನಾವೆಲ್ಲ ಸಮಾಧಾನ ಮಾಡಿದ್ವಿ, ಆದರೆ ಮತ್ತೆ ಕಾಂಗ್ರೆಸ್ನವರು ಸ್ವಲ್ಪ ಪ್ರಚೋದನೆ ಮಾಡಿರ್ಬೋದು, ಅದಕ್ಕೆ ಸೇರ್ತಾ ಇದ್ದಾರೆ. ಬಟ್ ನಮ್ಮ ಫೈಟ್ ಮುಂದುವರಿತೈತೆ. ಯಾರು ಸೇರ್ಪಡೆ ಆಗಿಲ್ಲ, ಇಂಪಾರ್ಟೆಂಟ್ ಯಾರು ಸೇರ್ಪಡೆ ಆಗಿಲ್ಲ. ಭಾಳಷ್ಟು ಜನ ನಮ್ಮ ಪಾರ್ಟಿಗೆ ಸೇರಿದರೆ ನಾವು ಪಬ್ಲಿಸಿಟಿ ಮಾಡೋಕ್ಕೆ ಹೋಗಿಲ್ಲ. ಮೊನ್ನೆ ಬೆಳ್ಳಟ್ಟಿಯಲ್ಲಿ ನಮ್ಮ ಮಾಜನ್ ಶೆಟ್ಟರ್ ಬಂದರು, ದೊಡ್ಡಗೌಡರು ಬಂದರು, ನೂರಾರು ಜನ ಅವ್ರ ಜೊತೆಗೆ ಬಂದಿದ್ದಾರೆ. ಎಲ್ಲ ಕಡೆ ಸೇರ್ತಾರೆ. ಯಾರೋ ಒಬ್ಬರು ಹೋದ ತಕ್ಷಣ ಎಲ್ಲ ಹಂಗಾಗಲ್ಲ. ಇದು ರಾಷ್ಟ್ರೀಯ ಚುನಾವಣೆ, ಇದು ರಾಷ್ಟ್ರೀಯ ವಿಚಾರಗಳ ಮೇಲೆ ಇರ್ತದೆ. ಸಣ್ಣ ಪುಟ್ಟ ಹೋದ್ರೂ ಕೂಡ ಯಾವುದೋ ಒಂದು ದೊಡ್ಡ ಇಫೆಕ್ಟ್ ಆಗೋದಿಲ್ಲ. ಓವರ್ ಆಲ್ ಕೊಪ್ಪಳದಲ್ಲಿ ನಾವು ಗೆಲ್ತೀವಿ.